ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 52ರಿಂದ 72. ಹಿಂದಿನ ಶ್ಲೋಕದಲ್ಲಿ ಕರ್ಮದಿಂದ ದೊರಕುವ ಫಲಗಳನ್ನು ತೊರೆದು ಕೇವಲ ಭಗವತ್ಪೂಜಾ ಭಾವದಿಂದ ಕರ್ಮ ಮಾಡುತ್ತಾ ಆತ್ಮಸಾಕ್ಷಾತ್ಕಾರವನ್ನು ಪಡೆದು ಜ್ಞಾನಿಗಳಾಗಿ ಜನನ ರೂಪವಾದ ಬಂಧನದಿಂದ ಮುಕ್ತರಾಗಿ ದುರಿತವಿಲ್ಲದ ಎಲ್ಲ ಬಗೆಯ ಸಂಕಟಗಳಿಂದ ರಹಿತವಾದ ಪರಮ ಪದವನ್ನು, ಮೋಕ್ಷ ಎಂದು ಹೇಳಲ್ಪಡುವ ವಿಷ್ಣುವಿನ ಪದವನ್ನು ಹೊಂದುತ್ತಾನೆ ಎಂದು ಭಗವಂತನು ಅರ್ಜುನನಿಗೆ ತಿಳಿಸುತ್ತಾನೆ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಹಜವಾಗಿಯೇ ನಾನು ಯಾವಾಗ ಅಂತಹ ಪರಮ ಪದವನ್ನು, ಮೋಕ್ಷ ಎಂದು ಹೇಳಲ್ಪಡುವ ವಿಷ್ಣುವಿನ ಪದವನ್ನು ಹೊಂದುವೆನು ಎಂದು ಕೇಳುವುದಾದರೆ ಅದಕ್ಕೆ ಉತ್ತರವನ್ನು ಮುಂದಿನ 2 ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿದ್ದಾನೆ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗತಾಂಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವಾಗ ನಿನ್ನ ಬುದ್ಧಿಯು ಮೋಹರೂಪವಾದ ಅರಣ್ಯವನ್ನು ದಾಟುವುದೋ ಆಗ ನೀನು ಇನ್ನು ಮುಂದೆ ಕೇಳಬೇಕಾದ ಅಥವಾ ಈಗಾಗಲೇ ಕೇಳಿಸಿಕೊಂಡಿರುವ, ಇನ್ನು ಮುಂದೆ ಕೇಳಬೇಕಾದದೆಂದರೆ ಈಗ ಮಾಡಿದ ಕರ್ಮಕ್ಕೆ ತಕ್ಕಂತಹ ಫಲ ದೊರೆಯುವುದೇ ಇಲ್ಲವೇ ಎಂಬುದು, ಅಥವಾ ಈಗಾಗಲೇ ಕೇಳಿಸಿಕೊಂಡಿರುವುದೆಂದರೆ ಹಿಂದೆ ಮಾಡಿದ ಕರ್ಮಗಳಿಗೆ ಈಗ ಫಲ ದೊರೆಯುವುದೋ ಇಲ್ಲವೋ ಎಂಬ ವಿಷಯದಲ್ಲಿ ವೈರಾಗ್ಯವನ್ನು ತಾಳುವೆ. ಅಂದರೆ ಕರ್ಮ ಫಲದ ಮೇಲೆ ಮನಸ್ಸಿಡದೆ ಕೇವಲ ಕರ್ಮವನ್ನು ಭಗವತ್ ಪೂಜಾ ಭಾವದಿಂದ ಮಾಡುವೆ. ಇಲ್ಲಿ ಮೋಹ ಎಂದರೆ ದೇಹಾದಿಗಳೇ ತಾನು ಎಂದು ತಿಳಿಯುವುದು. ಅದೇ ಆ ತಪ್ಪು ತಿಳುವಳಿಕೆಯ ಅರಣ್ಯ. ಕಲಿಲ ಎಂದರೆ ಕಾಡು ಎನ್ನುತ್ತದೆ ಶಬ್ದಕೋಶ, ನಿಘಂಟುಗಳು. ಆದ್ದರಿಂದ ಅರ್ಥ ಹೀಗಾಗುತ್ತದೆ. ಹೀಗೆ ಭಗವಂತನನ್ನು ಆರಾಧಿಸುತ್ತಿದ್ದರೆ ಯಾವಾಗ ಅವನ ಕೃಪೆಯಿಂದ ನಿನ್ನ ಬುದ್ಧಿಯು ನಾನು ದೇಹ ಎಂಬಂತಹ ಈ ಮೋಹರೂಪವಾದ ಹೊರಹೋಗಲು ಕಷ್ಟಕರವಾದ ಅರಣ್ಯವನ್ನು ಸಂಪೂರ್ಣವಾಗಿ ದಾಟುವುದೋ ಆಗ ನೀನು ಮುಂದೆ ಕೇಳಬೇಕಾದ ಹಾಗೂ ಈಗಾಗಲೇ ಕೇಳಿಸಿಕೊಂಡಿರುವ ವಿಷಯದಲ್ಲಿ ಭವಿಷ್ಯ ಮತ್ತು ಭೂತಕಾಲ ಎರಡೂ ವಿಷಯದಲ್ಲೂ ವೈರಾಗ್ಯವನ್ನು ತಾಳುವೆ. ಅಂದರೆ ಅವುಗಳು ಗಳಿಸಲು ಯೋಗ್ಯವಲ್ಲದ್ದರಿಂದ ಆ ಕುರಿತಾಗಿ ನೀನು ತಿಳಿಯಲು ಬಯಸುವುದಿಲ್ಲ ಎಂದು ಅರ್ಥ. ಅಲ್ಲದೆ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತಥಾ ಯೋಗಮವಾಪ್ಸ್ಯಸಿ. ಶ್ರುತಿಗಳಿಂದ ಗಲಿಬಿಲಿಗೊಂಡಿರುವ ನಿನ್ನ ಬುದ್ಧಿಯು ಯಾವಾಗ ಸಮಾಧಿಯಲ್ಲಿ ನಿಶ್ಚಲವಾಗಿ ಮತ್ತು ಅಚಲವಾಗಿ ನಿಲ್ಲುವುದೋ ಆಗ ಯೋಗವನ್ನು ಹೊಂದುವೆ. ಇಲ್ಲಿ ಸಮಾಧಿ ಎಂದರೆ ಸಮಾಧೀಯತೆ ಚಿತ್ತಂ ಅಸ್ಮಿನ್ ಇತಿ ಸಮಾಧಿ. ಇದರಲ್ಲಿ ಮನಸ್ಸು ಒಗ್ಗೂಡುತ್ತದೆ, ಆದ್ದರಿಂದ ಸಮಾಧಿ ಎನಿಸಿದೆ. ಶ್ರುತಿಗಳಿಂದ ಅಲೌಕಿಕವಾದ ಹಾಗೂ ಐಹಿಕವಾದ ಭೋಗ ವಸ್ತುಗಳ ಕುರಿತಾಗಿ ಕೇಳುವುದರಿಂದ ಗಲಿಬಿಲಿಗೊಂಡಿರುವ ಅಂದರೆ ಈವರೆಗೆ ಗೊಂದಲದಲ್ಲಿದ್ದ ನಿನ್ನ ಬುದ್ಧಿಯು ಯಾವಾಗ ಸಮಾಧಿಯಲ್ಲಿ ಅಂದರೆ ಭಗವಂತನಲ್ಲಿ ನಿಶ್ಚಲವಾಗಿ ಇತರ ಯಾವುದೇ ವಸ್ತುವಿನಿಂದಲೂ ಸೆಳೆಯಲ್ಪಡದೆ ಮತ್ತು ಆದ್ದರಿಂದಲೇ ಅಚಲವಾಗಿ ಕೌಶಲಪೂರ್ಣವಾದ ಅಭ್ಯಾಸದಿಂದ ಅಲ್ಲೇ ಸ್ಥಿರವಾಗಿ ಅಂದರೆ ಭಗವಂತನಲ್ಲಿಯೇ ಸ್ಥಿರವಾಗಿ ನಿಲ್ಲುವುದೋ ಆಗ ಯೋಗವನ್ನು, ಯೋಗದ ಫಲವಾದ ತತ್ವಜ್ಞಾನವನ್ನು ಹೊಂದುವೆ. ಹಿಂದಿನ 53ನೆಯ ಶ್ಲೋಕದಲ್ಲಿ ಹೇಳಿದ ಆತ್ಮಜ್ಞಾನಿಯ ಲಕ್ಷಣವನ್ನು ತಿಳಿಯಲು ಬಯಸಿ ಅರ್ಜುನನು ಕೇಳುತ್ತಾನೆ. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧ್ಯಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನನು ಹೇಳುತ್ತಿರುವನು, ಹೇ ಕೇಶವ, ಸಮಾಧಿ ಸ್ಥಿತಿಯಲ್ಲಿ ನೆಲೆಸಿರುವ ಸ್ಥಿರವಾದ ಪ್ರಜ್ಞೆಯುಳ್ಳವನ ಲಕ್ಷಣವೇನು? ಸ್ಥಿರವಾದ ಪ್ರಜ್ಞೆಯುಳ್ಳವನು ಏನನ್ನು ಮಾತನಾಡುತ್ತಾನೆ,
ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ. ಇಲ್ಲಿ ಭಾಷಾ ಅಂದರೆ ಭಾಷ್ಯತೆ ಅನೇನ ಇತಿ ಭಾಷಾ, ಲಕ್ಷಣಂ ಇತಿ ಯಾವತ್, ಯಾವುದರಿಂದ ಒಂದು ವಸ್ತುವು ವಿವರಿಸಲ್ಪಡುತ್ತದೋ ಅದೇ ಭಾಷಾ ಅಂದರೆ ಲಕ್ಷಣ ಎಂದು ಅಭಿಪ್ರಾಯ. ಯಾರು ಸಹಜ ಸ್ವಭಾವ ಸಹಜವಾಗಿ ಸಮಾಧಿ ಸ್ಥಿತಿಯಲ್ಲಿ ನೆಲೆಸಿರುವನೋ ಮತ್ತು ಆದ್ದರಿಂದಲೇ ಯಾರ ಪ್ರಜ್ಞೆಯು ಅಂದರೆ ಬುದ್ಧಿಯು ಸ್ಥಿರವಾಗಿ ಅಂದರೆ ನಿಶ್ಚಲವಾಗಿರುವುದೋ ಅಂಥವನ ಲಕ್ಷಣವೇನು. ಯಾವ ಲಕ್ಷಣದಿಂದಾಗಿ ಅವನು ಸ್ಥಿರವಾದ ಪ್ರಜ್ಞೆಯುಳ್ಳವನು ಅಂದರೆ ಸ್ಥಿತಪ್ರಜ್ಞ ಎನಿಸುತ್ತಾನೆ. ಮತ್ತು ಏನನ್ನು ಅಂದರೆ ಹೇಗೆ ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ ಹಾಗೂ ಹೇಗೆ ನಡೆಯುತ್ತಾನೆ. ಅಂದರೆ ಒಟ್ಟಿನಲ್ಲಿ ನಾವು ಸ್ಥಿತಪ್ರಜ್ಞನನ್ನು ಯಾವ ಲಕ್ಷಣಗಳಿಂದ ಗುರುತಿಸಬಹುದು. ಇಲ್ಲಿ ಯಾವುವು ಸಾಧಕನ ಪಾಲಿಗೆ ಜ್ಞಾನವನ್ನು ಪಡೆಯಲು ಸಾಧನಗಳೋ ಅವುಗಳೇ ಸಿದ್ಧನ ಸ್ವಭಾವ ಸಹಜ ಲಕ್ಷಣಗಳು. ಆದ್ದರಿಂದ ಇಲ್ಲಿಂದ ಈ ಅಧ್ಯಾಯದ ಕೊನೆಯವರೆಗೆ ಸಿದ್ಧಪುರುಷನ ಲಕ್ಷಣಗಳನ್ನು ಹೇಳುವಷ್ಟರಿಂದಲೇ ಜ್ಞಾನ ಪ್ರಾಪ್ತಿಗೆ ಪ್ರಮುಖ ಸಾಧನಗಳನ್ನು ತಿಳಿಸಿದಂತಾಯಿತು. ಅರ್ಜುನ ಕೇಳಿದ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆಗೆ ಅಂದರೆ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಎಂಬುದಕ್ಕೆ ಮುಂದಿನ 2 ಶ್ಲೋಕಗಳಲ್ಲಿ ಭಗವಂತನು ಉತ್ತರಿಸುತ್ತಿದ್ದಾನೆ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಶ್ರೀ ಭಗವಂತನು ಹೇಳಿದನು, ಎಲೈ ಅರ್ಜುನ, ಯಾವಾಗ ಸಾಧಕನು ಮನದಲ್ಲಿರುವ ಎಲ್ಲ ಆಸೆಗಳನ್ನೂ ತೊರೆಯುವನೋ ಮತ್ತು ತನ್ನ ಆತ್ಮದಲ್ಲಿ ತಾನು ಆನಂದಿಸುವನೋ ಆಗ ಅವನು ಸ್ಥಿರವಾದ ಪ್ರಜ್ಞೆಯುಳ್ಳವನು ಅಂದರೆ ಸ್ಥಿತಪ್ರಜ್ಞ ಎನಿಸುತ್ತಾನೆ. ಯಾವಾಗ ಮನದಲ್ಲಿರುವ ಎಲ್ಲ ಆಸೆಗಳನ್ನು ಸಂಪೂರ್ಣವಾಗಿ ತೊರೆಯುವನೋ ಅಂದರೆ ಆತ್ಮಾರಾಮನಾಗಿರುತ್ತಾ ತನ್ನ ಆತ್ಮದಲ್ಲೇ ತಾನು ಆನಂದಿಸುತ್ತಾ ತುಚ್ಛವಾದ ವಿಷಯಗಳಲ್ಲಿನ ಹಂಬಲವನ್ನು ತ್ಯಜಿಸುವನೋ ಆಗ ಆ ಲಕ್ಷಣಗಳಿಂದಾಗಿ ಮುನಿಯು ಸ್ಥಿರವಾದ ಪ್ರಜ್ಞೆಯುಳ್ಳವನು ಸ್ಥಿತಪ್ರಜ್ಞ ಎನಿಸುತ್ತಾನೆ ಎಂದರ್ಥ. ಮನದಲ್ಲಿರುವ ಆಸೆಗಳನ್ನು ಅವನು ತೊರೆಯಲು ಕಾರಣವೇನು? ಪರಮಾನಂದ ಸ್ವರೂಪವಾದ ತನ್ನ ಆತ್ಮದಲ್ಲೇ ತಾನು ಸ್ವಯಂ ಅಂದರೆ ಸ್ವಇಚ್ಛೆಯಿಂದ ಆನಂದಿಸುತ್ತಿರುತ್ತಾನೆ. ಆ ಕಾರಣದಿಂದಾಗಿ ಆತ ಎಲ್ಲ ಆಸೆಗಳನ್ನು ತೊರೆದು ಬಿಟ್ಟಿದ್ದಾನೆ. ದುಃಖೇಷ್ವನುದ್ವಿಗ್ನಮನಃ ಸುಖೇಷು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ದುಃಖದಲ್ಲಿ ಯಾರ ಮನಸ್ಸು ಕಳವಳಗೊಳ್ಳದೆ ಇರುತ್ತದೋ, ಯಾರು ಸುಖವುಂಟಾದಾಗಲೂ ಆಸೆ ಇಲ್ಲದವನೋ, ಯಾರಲ್ಲಿ ಆಸಕ್ತಿ ಹೆದರಿಕೆ ಕೋಪಗಳಿಲ್ಲವೋ ಅಂತಹ ಮುನಿಯು ಸ್ಥಿರವಾದ ಪ್ರಜ್ಞೆಯುಳ್ಳವನು ಅಂದರೆ ಸ್ಥಿತಧೀಹಿ ಎನಿಸುತ್ತಾನೆ. ದುಃಖೇಶ್ವನುದ್ವಿಗ್ನ ಮನಃ ಅಂದರೆ ದುಃಖೇಶು ಅನುದ್ವಿಗ್ನಂ ಮನಃ ಯಸ್ಯ ಸಹ, ದುಃಖದಲ್ಲಿ ಉದ್ವಿಗ್ನಗೊಳ್ಳದ ಅಂದರೆ ತಳಮಳಿಸದ ಮನಸ್ಸು ಯಾರದೋ ಅವನು ದುಃಖೇಶ್ವನುದ್ವಿಗ್ನ ಮನಃ. ವಿಗತ ಸ್ಪೃಹ ವಿಗತ ಸ್ಪೃಹ ಯಸ್ಮಾತ್ ಸಹ, ಆಸೆಯು ಯಾರನ್ನು ಬಿಟ್ಟು ಹೊರಟು ಹೋಗಿದೆಯೋ ಅವನು ವಿಗತ ಸ್ಪೃಹ. ವೀತರಾಗ ಭಯಕ್ರೋಧ ವೀತಾಹ ರಾಗ ಭಯಕ್ರೋಧಾಹ ಯಸ್ಮಾತ್ ಸಹ, ಆಸಕ್ತಿ ಹೆದರಿಕೆ ಕೋಪಗಳು ಯಾರನ್ನು ಬಿಟ್ಟು ತೊಲಗಿವೆಯೋ ಅವನು ವೀತರಾಗ ಭಯಕ್ರೋಧ. ದುಃಖದಲ್ಲಿ ಮತ್ತು ಅಂದರೆ ದುಃಖ ಬಂದು ಒದಗಿದಾಗಲೂ ಕೂಡ ಯಾರ ಮನಸ್ಸು ಕಳವಳಗೊಳ್ಳದೆ ಇರುತ್ತದೋ ಕದಡುವುದಿಲ್ಲವೋ, ಸುಖವುಂಟಾದಾಗಲೂ ಯಾರು ಆಸೆ ಇಲ್ಲದವನೋ ಅಂತಹ ಮುನಿಯು ಸ್ಥಿರವಾದ ಪ್ರಜ್ಞೆಯುಳ್ಳವನು ಅಂದರೆ ಸ್ಥಿತಧೀಹಿ ಎನಿಸುತ್ತಾನೆ ಎಂದರ್ಥ. ಅದಕ್ಕೆ ಅಂದರೆ ದುಃಖದಲ್ಲಿ ಕಳವಳಗೊಳ್ಳದೆ ಸುಖದಲ್ಲಿ ಆಸೆ ಇಲ್ಲದೆ ಇರಲು ಕಾರಣವೇನೆಂದರೆ ಅವನು ಆಸಕ್ತಿ ಹೆದರಿಕೆ ಕೋಪಗಳಿಲ್ಲದವನು. ಇಲ್ಲಿ ಆಸಕ್ತಿ ಎಂದರೆ ಒಲವು. ಮತ್ತು ಅವನು ಹೇಗೆ ಮಾತನಾಡುತ್ತಾನೆ ಎಂಬ ಪ್ರಶ್ನೆಗೆ ಭಗವಂತನು ಈ ಶ್ಲೋಕದಲ್ಲಿ ಉತ್ತರಿಸುತ್ತಿದ್ದಾನೆ. ಯಸ್ಸರ್ವತ್ರಾನಭಿಸ್ನೇಹ ತತ್ತತ್
ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಎಲ್ಲ ವಿಷಯಗಳಲ್ಲೂ ಯಾರು ಅನಾಸಕ್ತನಾಗಿರುತ್ತಾನೋ, ಶುಭ ಅಶುಭಗಳು ಬಂದೊದಗಿದಾಗ ಯಾರು ಕ್ರಮವಾಗಿ ಹರ್ಷ ದ್ವೇಷ ತಾಳುವುದಿಲ್ಲವೋ ಆತನ ಪ್ರಜ್ಞೆಯು ಸ್ಥಿರವಾದುದು. ಅಂದರೆ ಯಾರು ಎಲ್ಲ ವಿಷಯಗಳಲ್ಲೂ ಪುತ್ರ ಮಿತ್ರ ಮುಂತಾದವರ ವಿಷಯದಲ್ಲೂ ಅನಾಸಕ್ತನಾಗಿರುತ್ತಾನೋ ಮತ್ತು ಆ ಕಾರಣದಿಂದಲೇ ಅಂದರೆ ಸ್ವಂತದವರ ವಿಷಯದಲ್ಲೂ ಆಸಕ್ತಿ ಮೋಹ ಇಲ್ಲದ್ದರಿಂದಲೇ ಶುಭವಾದದ್ದು ಅನುಕೂಲಕರವಾದದ್ದು ಬಂದಾಗ ಹರ್ಷಪಡುವುದಿಲ್ಲವೋ ಹೊಗಳುವುದಿಲ್ಲವೋ ಮತ್ತು ಅಶುಭವಾದದ್ದು ಪ್ರತಿಕೂಲವಾದದ್ದು ಬಂದಾಗ ದ್ವೇಷಿಸುವುದಿಲ್ಲವೋ ಹಳಿಯುವುದಿಲ್ಲವೋ ಅವನ ಪ್ರಜ್ಞೆಯು ಸ್ಥಿರವಾದದ್ದು. ಜ್ಞಾನದ ಬಲದಿಂದ ವರ್ಜಿಸಿದರೂ ಆ ಶುಭ ಅಶುಭಗಳು ಮತ್ತೆ ಮತ್ತೆ ಬಂದೊದಗುವುದರಿಂದ ಅವುಗಳನ್ನು ಅವನು ಹೊಗಳುವುದೂ ಇಲ್ಲ ಹಳಿಯುವುದೂ ಇಲ್ಲ. ಬದಲಾಗಿ ಬರೀ ಉದಾಸೀನನಾಗಿ ಅವು ತನಗೆ ಸಂಬಂಧಿಸಿದವುಗಳಲ್ಲ ಎಂಬಂತೆ ಆ ಸ್ಥಿತಪ್ರಜ್ಞನು ಮಾತನಾಡುತ್ತಾನೆ ಎಂದು ಅರ್ಥ. ಅಲ್ಲದೆ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಮತ್ತು ಆಮೆಯು ತನ್ನ ಅಂಗಗಳನ್ನು ಒಳಸೆಳೆದುಕೊಳ್ಳುವಂತೆ ಯಾವಾಗ ಅವನು ತನ್ನ ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಸಂಪೂರ್ಣ ಒಳಗೆ ಎಳೆದುಕೊಳ್ಳುತ್ತಾನೋ ಆಗ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಇಲ್ಲಿ ಯಾವಾಗ ಈ ಯೋಗಿಯು ತನ್ನ ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಅಂದರೆ ಶಬ್ದ ಮುಂತಾದವುಗಳಿಂದ ಸಂಪೂರ್ಣವಾಗಿ ಒಳಗೆ ಎಳೆದುಕೊಳ್ಳುತ್ತಾನೋ ಅಂದರೆ ಹಿಂದೆಳೆದುಕೊಳ್ಳುತ್ತಾನೋ ಆಗ ಅವನ ಪ್ರಜ್ಞೆಯು ಸ್ಥಿರವಾದುದು. ಇಂದ್ರಿಯಗಳನ್ನು ಅನಾಯಾಸದಿಂದ ಅಂದರೆ ತುಂಬಾ ಸುಲಭವಾಗಿ ಒಳಗೆಳೆದುಕೊಳ್ಳುವ ವಿಷಯದಲ್ಲಿ ಉದಾಹರಣೆ ಕೊಡಲಾಗಿದೆ. ಆಮೆಯು ತನ್ನ ಅಂಗಗಳನ್ನು ಅಂದರೆ ಕೈಕಾಲು ಮುಂತಾದವನ್ನು ಹೇಗೆ ಸ್ವಭಾವ ಸಹಜವಾಗಿ ಒಳಸೆಳೆದುಕೊಳ್ಳುತ್ತದೋ ಹಾಗೆ ಎಂದು. ಆದರೆ ಇಂದ್ರಿಯಗಳು ಅವುಗಳ ವಿಷಯಗಳಲ್ಲಿ ಕಾರ್ಯಶೀಲವಾಗದಿರುವುದೇ ಸ್ಥಿತಪ್ರಜ್ಞನ ಲಕ್ಷಣ ಆಗಲಾರದು. ಏಕೆಂದರೆ ಸೋಮಾರಿಗಳು, ರೋಗಿಗಳು ಮತ್ತು ಉಪವಾಸವಿರುವವರೂ ಕೂಡ ವಿಷಯ ವಸ್ತುಗಳ ಸಂಪರ್ಕಕ್ಕೆ ಬರುವುದಿಲ್ಲ. ಆದ್ದರಿಂದ ಸಾಧಕರ ಹೆಚ್ಚುಗಾರಿಕೆ ಏನಿದೆ ಅಂದರೆ ಅದನ್ನು ಭಗವಂತ ಹೀಗೆ ವಿವರಿಸುತ್ತಿದ್ದಾನೆ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ಯಾ ನಿವರ್ತತೆ. ನಿರಾಹಾರಿಯಾದ ದೇಹಿಯಿಂದ ವಿಷಯಗಳು ಹಿಂತಿರುಗಿ ಬಿಡುತ್ತವೆ. ಆದರೆ ಬಯಕೆಯನ್ನು ಬಿಟ್ಟು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಇವನ ಆ ಬಯಕೆ ಕೂಡ ಹೊರಟು ಹೋಗುತ್ತದೆ. ಇಲ್ಲಿ ಇಂದ್ರಿಯಗಳಿಂದ ವಿಷಯ ವಸ್ತುಗಳನ್ನು ಗ್ರಹಿಸುವುದಕ್ಕೆ ಅಥವಾ ಅನುಭವಿಸುವುದಕ್ಕೆ ಆಹಾರ ಎಂದು ಹೆಸರು. ನಿರಾಹಾರಿಯಾದ ಅಂದರೆ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸದೇ ಇರುವ ದೇಹಿಯಿಂದ ದೇಹವೇ ತಾನು ಎಂದು ಭಾವಿಸಿರುವ ಅಜ್ಞಾನಿಯಿಂದ ವಿಷಯಗಳು ಹಿಂತಿರುಗಿ ಬಿಡುತ್ತವೆ ಎಂದರೆ ಆ ವಿಷಯಗಳನ್ನು ಅನುಭವಿಸುವುದು ನಿಂತು ಹೋಗುತ್ತದೆ. ಆದರೆ ಬಯಕೆಯನ್ನು ಅಂದರೆ ಅನುಭವಿಸುವ ಆಸೆಯನ್ನು ಹಂಬಲವನ್ನು ಬಿಟ್ಟು ಎಂದರೆ ವಿಷಯ ಸುಖವನ್ನು ಅನುಭವಿಸಬೇಕೆಂಬ ಹಂಬಲ ಹೋಗಿರುವುದಿಲ್ಲ. ವಿಷಯ ಸುಖಗಳನ್ನು ಅನುಭವಿಸದೇ ಇರಬಹುದು, ಆದರೆ ಅನುಭವಿಸಬೇಕು ಎಂಬ ಹಂಬಲ ಹೋಗಿರುವುದಿಲ್ಲ ಎಂದರ್ಥ. ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಇವನ ಅಂದರೆ ಸ್ಥಿತಪ್ರಜ್ಞನ ಆ ಬಯಕೆ ಆಸೆ ಕೂಡ ಹೊರಟು ಹೋಗುತ್ತದೆ, ನಶಿಸುತ್ತದೆ ಎಂದರ್ಥ. ಅಥವಾ ಹೀಗೂ ಅರ್ಥ ಮಾಡಬಹುದು. ನಿರಾಹಾರಿಯಿಂದ ಅಂದರೆ ಉಪವಾಸವಿರುವವನಿಂದ ಸಾಮಾನ್ಯವಾಗಿ ವಿಷಯಗಳು ಹಿಂದಿರುಗಿ ಬಿಡುತ್ತವೆ. ಏಕೆಂದರೆ ಹಸಿವಿನಿಂದ ಪೀಡಿತನಾದವನಿಗೆ ಬಯಕೆಯನ್ನು ರುಚಿಯನ್ನು ಬಿಟ್ಟು ಇನ್ನುಳಿದ ಶಬ್ದ ಸ್ಪರ್ಶ ಮುಂತಾದವುಗಳ ಸುಖಾನುಭವದ ಆಸೆ ಇರುವುದಿಲ್ಲ. ಅಂದರೆ ಆಹಾರವನ್ನು ಸವಿಯುವ ಬಯಕೆ ಮಾತ್ರ ಹೋಗಿರುವುದಿಲ್ಲ, ಬೇರೆ ಬಯಕೆಗಳಾದಂತಹ ಶಬ್ದ ಸ್ಪರ್ಶಗಳನ್ನು ಹಿಂತೆಗೆದುಕೊಂಡಿರಬಹುದು. ಆದರೆ ಆಹಾರವನ್ನು ಸವಿಯುವ ಬಯಕೆ ಮಾತ್ರ
ಹೋಗಿರುವುದಿಲ್ಲ ಎಂದರ್ಥ. ಮಿಕ್ಕ ಅರ್ಥ ವಿವರಣೆ ಹಿಂದಿನಂತೆಯೇ ಇರುತ್ತದೆ. ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದಿದ್ದರೆ ಸ್ಥಿತಪ್ರಜ್ಞೆಯ ಸ್ಥಿತಿಗೆ ಏರಲಾರದು. ಆದ್ದರಿಂದ ಸಾಧಕನ ಹಂತದಲ್ಲಿ ಇರುವಾಗ ಅದಕ್ಕಾಗಿ ಇಂದ್ರಿಯಗಳನ್ನು ನಿಗ್ರಹಿಸುವುದಕ್ಕಾಗಿ ಬಹಳಷ್ಟು ಪ್ರಯತ್ನ ಮಾಡಬೇಕು ಎಂಬುದನ್ನು ಮುಂದಿನ 2 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಸ್ಥಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಎಲೆ ಅರ್ಜುನ, ಮನಸ್ಸನ್ನು ಕದಡುವ ಸ್ವಭಾವದ ಇಂದ್ರಿಯಗಳು ಪ್ರಯತ್ನಶೀಲನಾದ ಪ್ರಾಜ್ಞನ ಮನಸ್ಸನ್ನು ಕೂಡ ಬಲಾತ್ಕಾರದಿಂದ ಎಳೆದು ಹಾಕಿ ಬಿಡುತ್ತವೆ. ಪ್ರಯತ್ನಶೀಲನಾದ ಅಂದರೆ ಮೋಕ್ಷವನ್ನು ಗಳಿಸುವುದಕ್ಕಾಗಿ ಪ್ರಯತ್ನಿಸುತ್ತಿರುವ ಪ್ರಾಜ್ಞನ ಅಂದರೆ ವಿವೇಕಿಯ ಮನಸ್ಸನ್ನೂ ಕೂಡ ಬಲಾತ್ಕಾರದಿಂದ ಒತ್ತಾಯದಿಂದ ಎಳೆದು ಹಾಕಿ ಬಿಡುತ್ತವೆ. ಏಕೆಂದರೆ ಇಂದ್ರಿಯಗಳು ಕದಡಿಸುವ ಅಂದರೆ ಮಥಿಸುವ, ಕಡೆಯುವ, ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವಂತಹ ಸ್ವಭಾವದವು. ಅವು ಅಂಥವುಗಳಾದ್ದರಿಂದಲೇ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅವೆಲ್ಲವನ್ನೂ ಹಿಡಿದಿಟ್ಟುಕೊಂಡು ನನ್ನನ್ನು ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು. ಯಾರ ಇಂದ್ರಿಯಗಳು ಹಿಡಿತದಲ್ಲಿ ಇರುವವೋ ಅವನ ಪ್ರಜ್ಞೆಯು ನಿಜಕ್ಕೂ ಸ್ಥಿರವಾದುದು. ಅವೆಲ್ಲವನ್ನು ಅಂದರೆ ಇಂದ್ರಿಯಗಳನ್ನು ಹಿಡಿದಿಟ್ಟುಕೊಂಡು ಯೋಗಿಯು ನನ್ನನ್ನು ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು. ಯಾರ ಇಂದ್ರಿಯಗಳು ಹಿಡಿತದಲ್ಲಿ ಇರುತ್ತವೋ ಅವನ ಇಷ್ಟದಂತೆ ಅವು ಅಂದರೆ ಆತನ ಇಂದ್ರಿಯಗಳು ಕೆಲಸ ಮಾಡುತ್ತವೋ ಅವನ ಪ್ರಜ್ಞೆಯು ಸ್ಥಿರವಾದುದು. ಈ ಶ್ಲೋಕದ ಮೂಲಕ ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಎಂಬ ಹಿಂದಿನ 54ನೆಯ ಶ್ಲೋಕದಲ್ಲಿನ ಪ್ರಶ್ನೆಗೆ ಉತ್ತರ ಹೇಳಿದಂತಾಯಿತು. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಇತರ ಚಟುವಟಿಕೆಗಳನ್ನು ಬದಿಗೊತ್ತಿ ನನ್ನನ್ನೇ ಧ್ಯಾನಿಸುತ್ತಾ ಕುಳಿತಿರುತ್ತಾನೆ ಎಂದು. ಹೊರಗಿನ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದಿದ್ದರೆ ಉಂಟಾಗುವ ದೋಷವನ್ನು ಹೇಳಿದ ಬಳಿಕ ಈಗ ಮುಂದಿನ 2 ಶ್ಲೋಕಗಳಲ್ಲಿ ಒಳಗಿನ ಇಂದ್ರಿಯವಾದ ಮನಸ್ಸಿನ ಮೇಲೆ ಹತೋಟಿ ಇಲ್ಲದಿದ್ದರೆ ಆಗುವ ಅನಾಹುತದ ಬಗ್ಗೆ ಹೇಳುತ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯ ವಸ್ತುಗಳ ಕುರಿತಾಗಿ ಭಾವಿಸುತ್ತಿರುವವನಿಗೆ ಅವುಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿಯಿಂದ ಆಸೆ ಹುಟ್ಟುತ್ತದೆ. ಆಸೆಯಿಂದ ಕೋಪ ಬರುತ್ತದೆ. ಕೋಪದಿಂದ ಮನಸ್ಸಿನಲ್ಲಿ ಗೊಂದಲವೇರ್ಪಡುತ್ತದೆ. ಗೊಂದಲ ಉಂಟಾದಾಗ ನೆನಪು ಹೋಗುತ್ತದೆ. ನೆನಪು ಕಲಕಿ ಹೋದಾಗ ಬುದ್ಧಿ ಅಳಿಸಿ ಹೋಗುತ್ತದೆ. ಬುದ್ಧಿ ಅಳಿಸಿ ಹೋದಾಗ ಮನುಷ್ಯ ತಾನೇ ಅಳಿದು ಹೋಗುತ್ತಾನೆ. ವಿಷಯ ವಸ್ತುಗಳ ಕುರಿತಾಗಿ ಅವು ಉತ್ತಮವಾದವು ಎಂದು ಭಾವಿಸುತ್ತಿರುವವನಿಗೆ ಅವುಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿಯಿಂದ ಬಲವಾದ ಆಸೆ ಹುಟ್ಟುತ್ತದೆ ಮತ್ತು ಆಸೆಯಿಂದ ಆಸೆ ಈಡೇರುವಲ್ಲಿ ಯಾರೆಂದಲಾದರೂ ಅಡ್ಡಿಯುಂಟಾದರೆ ಆಗ ಕೋಪ ಬರುತ್ತದೆ ಮತ್ತು ಕೋಪದಿಂದ ಮನಸ್ಸಿನಲ್ಲಿ ಗೊಂದಲವೇರ್ಪಡುತ್ತದೆ. ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಎಂಬ ವಿವೇಕ ಹೊರಟು ಹೋಗುತ್ತದೆ. ಆಗ ಶಾಸ್ತ್ರಗಳು, ಗುರುಗಳು ತಿಳಿಯ ಹೇಳಿದ ಬುದ್ಧಿವಾದದ ನೆನಪು ಕಲಕಿ ಹೋಗುತ್ತದೆ, ಅಂದರೆ ಮರೆಯಾಗುತ್ತದೆ. ಅದರಿಂದ ಬುದ್ಧಿ ಅಳಿಸಿ ಹೋಗುತ್ತದೆ. ಗಿಡ, ಮರ ಮುಂತಾದವುಗಳಲ್ಲಿ ಚೈತನ್ಯವು ಮರವಡಿಸಿದಂತೆ ಬುದ್ಧಿ ಜಡವಾಗಿ ಬಿಡುತ್ತದೆ. ಹಾಗಾದ ನಂತರ ಮನುಷ್ಯ ಅಳಿಯುತ್ತಾನೆ, ಅಂದರೆ ಸತ್ತವನಂತೆ ಆಗಿಬಿಡುತ್ತಾನೆ. ಅಲ್ಲ, ಸಹಜವಾಗಿಯೇ ವಿಷಯಗಳೆಡೆಗೆ ಹರಿಯುವ ಇಂದ್ರಿಯಗಳನ್ನು ತಡೆಹಿಡಿಯುವುದೆಲ್ಲ ಆಗಹೋಗದ ಮಾತಾದ್ದರಿಂದ ಈ ಮೇಲೆ ಹೇಳಿದ ದೋಷವನ್ನು ಬಗೆಹರಿಸಲಾಗದು. ಅದರಿಂದ ಸ್ಥಿತಪ್ರಜ್ಞ ಸ್ಥಿತಿಯು ಹೇಗೆ ತಾನೇ ಉಂಟಾದೀತು ಎಂಬ ಪ್ರಶ್ನೆಯನ್ನು ಊಹಿಸಿ ಮುಂದಿನ 2 ಶ್ಲೋಕಗಳಲ್ಲಿ ಅದಕ್ಕೆ
ಉತ್ತರ ಹೇಳುತ್ತಾನೆ. ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮಾ ಪ್ರಸಾದಮಧಿಗಚ್ಚತಿ. ಆದರೆ ಆತ್ಮವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ವ್ಯಕ್ತಿಯಾದರೋ ರಾಗ ದ್ವೇಷಗಳಿಂದ ಬಿಡಲ್ಪಟ್ಟ ಹಾಗೂ ಆತ್ಮದ ಹಿಡಿತದಲ್ಲಿರುವ ಇಂದ್ರಿಯಗಳ ಮೂಲಕ ವಿಷಯಗಳ ನಡುವೆ ಸಂಚರಿಸುತ್ತಾ ಪ್ರಸನ್ನತೆಯನ್ನು ಹೊಂದುತ್ತಾನೆ. ಆತ್ಮವನ್ನು ಅಂದರೆ ಮನಸ್ಸನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ವ್ಯಕ್ತಿಯಾದರೋ ರಾಗ ದ್ವೇಷಗಳಿಂದ ಬಿಡಲ್ಪಟ್ಟ ಅಂದರೆ ರಾಗ ದ್ವೇಷಗಳಿಲ್ಲದ ಉದ್ರೇಕಗೊಳ್ಳದ ಹಾಗೂ ಆತ್ಮದ ಅಂದರೆ ಮನಸ್ಸಿನ ಹಿಡಿತದಲ್ಲಿರುವ ಇಂದ್ರಿಯಗಳ ಮೂಲಕ ವಿಷಯಗಳ ನಡುವೆ ಸಂಚರಿಸುತ್ತಾ ವಿಷಯಗಳನ್ನು ಅನುಭವಿಸುತ್ತಿದ್ದರೂ ಕೂಡ ಆಗಲೂ ಪ್ರಸನ್ನತೆಯನ್ನು ಅಂದರೆ ಶಾಂತಿಯನ್ನು ಹೊಂದುತ್ತಾನೆ. ಇಂದ್ರಿಯಗಳಲ್ಲಿ ರಾಗದ್ವೇಷಗಳಿಲ್ಲ ಎಂದರೆ ಅದು ಹೇಗೆ ಎಂಬುದನ್ನು ವಿವರಿಸುತ್ತಾನೆ. ಆತ್ಮದ ಅಂದರೆ ಮನಸ್ಸಿನ ಹಿಡಿತದಲ್ಲಿರುವ ಇಂದ್ರಿಯಗಳು ಅವು, ಮತ್ತು ಆ ಆತ್ಮವಾದರೂ ಅಂದರೆ ಮನಸ್ಸಾದರೂ ಅವನು ಹೇಳಿದಂತೆ ಕೇಳುವಂತಹುದು. ಹೀಗಾಗಿ ಆ ಇಂದ್ರಿಯಗಳಲ್ಲಿ ರಾಗದ್ವೇಷಗಳಿಗೆ ಎಡೆಯಿಲ್ಲ. ಈ ಮೂಲಕ ಸ್ಥಿತಪ್ರಜ್ಞನು ಹೇಗೆ ನಡೆಯುತ್ತಾನೆ ಅಂದರೆ ವಿಷಯ ವಸ್ತುಗಳನ್ನು ಹೇಗೆ ಅನುಭವಿಸುತ್ತಾನೆ ಎಂಬ 4ನೆಯ ಪ್ರಶ್ನೆಗೂ ಉತ್ತರ ಹೇಳಿದಂತಾಯಿತು. ತನ್ನ ಹಿಡಿತದಲ್ಲಿರುವ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅನುಭವಿಸುತ್ತಾನೆ ಎಂದು. ಈ ರೀತಿಯಾದ ಪ್ರಸನ್ನತೆಯುಂಟಾದರೆ ಏನಾಗುತ್ತದೆ ಎಂಬುದನ್ನು ಮುಂದೆ ಹೇಳುತ್ತಾನೆ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ಪ್ರಸನ್ನತೆ ಉಂಟಾದಾಗ ಇವನ ಅಂದರೆ ಸಾಧಕನ ಎಲ್ಲ ದುಃಖಗಳು ನಾಶವಾಗುತ್ತವೆ. ಪ್ರಸನ್ನ ಮನಸ್ಸುಳ್ಳವನ ಬುದ್ಧಿಯು ನಿಜಕ್ಕೂ ಬೇಗನೆ ಸ್ಥಿರಗೊಳ್ಳುತ್ತದೆ. ಪ್ರಸನ್ನತೆ ಉಂಟಾದಾಗ ಎಲ್ಲ ದುಃಖಗಳು ನಶಿಸುತ್ತವೆ. ನಂತರ ಪ್ರಸನ್ನ ಮನಸ್ಸುಳ್ಳವನ ಬುದ್ಧಿಯು ಸ್ಥಿರಗೊಳ್ಳುತ್ತದೆ ಎಂದು ಅರ್ಥ. ಈಗ ವಿರುದ್ಧ ಸ್ಥಿತಿಯನ್ನು ಅಂದರೆ ಇಂದ್ರಿಯಗಳನ್ನು ಹಿಡಿದಿಡದಿದ್ದರೆ ಏನಾಗುತ್ತದೆ ಎಂಬುದನ್ನು ಬಣ್ಣಿಸುವ ಮೂಲಕ ಸ್ಥಿತಪ್ರಜ್ಞ ಸ್ಥಿತಿಗೆ ಏರಲು ಇಂದ್ರಿಯ ನಿಗ್ರಹವು ಹೇಗೆ ಸಾಧನವಾಗುತ್ತದೆ ಎಂಬುದನ್ನು ತಿಳಿಯಪಡಿಸುತ್ತಾನೆ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯುತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಹತೋಟಿ ಇಲ್ಲದವನಿಗೆ ಬುದ್ಧಿ ಇರುವುದಿಲ್ಲ. ಹತೋಟಿ ಇಲ್ಲದವನಿಗೆ ಧ್ಯಾನವೂ ಸಾಧ್ಯವಾಗುವುದಿಲ್ಲ. ಧ್ಯಾನ ಮಾಡದವನಿಗೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿಯದು. ಹತೋಟಿ ಇಲ್ಲದವನಿಗೆ ಅಂದರೆ ಇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಡದವನಿಗೆ ಬುದ್ಧಿ ಇರುವುದಿಲ್ಲ. ಅಂದರೆ ಶಾಸ್ತ್ರಗಳ ಹಾಗೂ ಗುರುಗಳ ಉಪದೇಶದಿಂದ ಉಂಟಾಗುವ ಆತ್ಮಪ್ರಜ್ಞೆಯೇ ಮೂಡುವುದಿಲ್ಲ. ಇನ್ನು ಅದು ಅಂದರೆ ಆ ಪ್ರಜ್ಞೆ ಸ್ಥಿರಗೊಳ್ಳುವ ಮಾತೆಲ್ಲಿ, ಏಕೆ ಸ್ಥಿರಗೊಳ್ಳಲಾರದು ಎಂಬುದನ್ನು ಹೇಳುತ್ತಾನೆ. ಹತೋಟಿ ಇಲ್ಲದವನಿಗೆ ಧ್ಯಾನವೂ ಸಾಧ್ಯವಾಗುವುದಿಲ್ಲ. ಧ್ಯಾನದಿಂದಲೇ ಬುದ್ಧಿಯು ಆತ್ಮದಲ್ಲಿ ಸ್ಥಿರಗೊಳ್ಳುವುದು. ಹತೋಟಿ ಇಲ್ಲದವನಿಗೆ ಅದೇ ಅಂದರೆ ಧ್ಯಾನವೇ ಇಲ್ಲದ್ದರಿಂದ ಇನ್ನು ಪ್ರಜ್ಞೆ ಸ್ಥಿರಗೊಳ್ಳುವ ಪ್ರಶ್ನೆಯೇ ಇಲ್ಲ. ಧ್ಯಾನ ಮಾಡದವನಿಗೆ, ಆತ್ಮದ ಮೇಲೆ ಧ್ಯಾನ ಮಾಡದವನಿಗೆ ಶಾಂತಿ ಇಲ್ಲ. ಮನಸ್ಸು ಆತ್ಮದಲ್ಲಿ ಅಡಗುವುದಿಲ್ಲ. ಈ ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿಯದು, ಮೋಕ್ಷ ಸುಖ ಎಲ್ಲಿಯದು ಎಂದು ಅರ್ಥ. ಹತೋಟಿ ಇಲ್ಲದವನಿಗೆ ಏಕೆ ಬುದ್ಧಿ ಇರುವುದಿಲ್ಲ ಎಂಬುದಕ್ಕೆ ಕಾರಣ ಹೇಳುತ್ತಾನೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಅಲೆಯುತ್ತಿರುವ ಇಂದ್ರಿಯಗಳಲ್ಲಿ ಯಾವುದನ್ನು ಮನಸ್ಸು ಅನುಸರಿಸುವುದೋ ಅದು ಅಂದರೆ ಆ ಇಂದ್ರಿಯವು ನೀರಿನಲ್ಲಿರುವ ದೋಣಿಯನ್ನು ಗಾಳಿಯು ಹೊಡೆದುಕೊಂಡು ಹೋಗುವಂತೆ ಇವನ ಪ್ರಜ್ಞೆಯನ್ನು ಅಥವಾ ಬುದ್ಧಿಯನ್ನು ಅಪಹರಿಸಿ ಬಿಡುತ್ತದೆ. ಇಲ್ಲಿ
ಅಲೆಯುತ್ತಿರುವ ಇಂದ್ರಿಯಗಳಲ್ಲಿ, ಅಂದರೆ ವಿಷಯ ವಸ್ತುಗಳ ನಡುವೆ ಲಂಗು ಲಗಾಮಿಲ್ಲದೆ ಅಲೆಯುತ್ತಿರುವ ಹತೋಟಿ ಇಲ್ಲದ ಇಂದ್ರಿಯಗಳ ಪೈಕಿ ಯಾವುದನ್ನು, ಅಂದರೆ ಯಾವ ಇಂದ್ರಿಯವನ್ನು ಮನಸ್ಸು ಅನುಸರಿಸುವುದೋ ಅಂಕೆಯಲ್ಲಿಲ್ಲದ ಕಾರಣ ಅದೇ ಇಂದ್ರಿಯದೊಡನೆ ಹೋಗುವುದೋ, ಆಗ ಆ ಇಂದ್ರಿಯವೇ ಇವನ ಅಥವಾ ಮನಸ್ಸಿನ ಪ್ರಜ್ಞೆಯನ್ನು, ಅಂದರೆ ಬುದ್ಧಿಯನ್ನು ಅಥವಾ ವಿವೇಕವನ್ನು ಅಪಹರಿಸಿ ಬಿಡುತ್ತದೆ. ವಿಷಯ ವಸ್ತುಗಳಿಗಾಗಿ ಕಾತರಿಸುವಂತೆ ಬುದ್ಧಿಯನ್ನು ಚಂಚಲಗೊಳಿಸುತ್ತದೆ. ಒಂದು ಇಂದ್ರಿಯವೇ ವಿವೇಕವನ್ನು ಕೊಳ್ಳೆ ಹೊಡೆಯುವಾಗ ಇನ್ನು ಹಲವು ಇಂದ್ರಿಯಗಳು ಇವನ ಪ್ರಜ್ಞೆಯನ್ನು ದೋಚಿಬಿಡುತ್ತವೆ ಎಂಬುದನ್ನು ಹೇಳಬೇಕೆ? ಮೈಮೇಲೆ ಎಚ್ಚರವಿಲ್ಲದ ಚುಕ್ಕಾಣಿಗನ ದೋಣಿಯನ್ನು ಸಮುದ್ರದಲ್ಲಿ ಗಾಳಿಯು ಹೇಗೆ ಎಲ್ಲ ಕಡೆಗಳಿಂದಲೂ ಹೊಯ್ದಾಡಿಸುತ್ತದೋ ಹಾಗೆಯೇ ಹತೋಟಿ ಇಲ್ಲದವನ ಪ್ರಜ್ಞೆಯನ್ನು ಇಂದ್ರಿಯಗಳು ಎಳೆದಾಡಿ ಬಿಡುತ್ತವೆ. ಸ್ಥಿತಪ್ರಜ್ಞ ಸ್ಥಿತಿಗೆ ಇಂದ್ರಿಯ ನಿಗ್ರಹವು ಒಂದು ಸಾಧನ ಹಾಗೂ ಲಕ್ಷಣ ಎಂಬುದಾಗಿ ಈವರೆಗೆ ಹೇಳಿದ್ದನ್ನು ಭಗವಂತನು ಮುಂದಿನ ಶ್ಲೋಕದಲ್ಲಿ ಕೊನೆಗಾಣಿಸುತ್ತಾನೆ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಆದ್ದರಿಂದ ಎಲೈ ಮಹಾಬಾಹುವೆ, ಅಂದರೆ ಅರ್ಜುನ, ಯಾರ ಇಂದ್ರಿಯಗಳು ಎಲ್ಲ ರೀತಿಯಲ್ಲೂ ವಿಷಯ ವಸ್ತುಗಳಿಂದ ಹಿಂದಕ್ಕೆಳೆದು ಹಿಡಿತದಲ್ಲಿ ಇಡಲ್ಪಟ್ಟಿದೆಯೋ ಅವನ ಪ್ರಜ್ಞೆಯು ಸ್ಥಿರವಾದುದು. ಈ ಶ್ಲೋಕವನ್ನು ಎರಡು ಬಗೆಯಿಂದ ನೋಡಬಹುದು. ಸ್ಥಿತಪ್ರಜ್ಞ ಸ್ಥಿತಿಗೆ ಏರಲು ಹೇಳಿದ ಸಾಧನಗಳನ್ನು ಕೊನೆಗೊಳಿಸುತ್ತಿದ್ದಾನೆ ಈಗ ಎಂದು ಅರ್ಥೈಸಿದರೆ ಅವನ ಪ್ರಜ್ಞೆಯು ಸ್ಥಿರಗೊಳ್ಳುವುದು ಎಂದರ್ಥ. ಸ್ಥಿತಪ್ರಜ್ಞ ಸ್ಥಿತಿಯ ಲಕ್ಷಣಗಳನ್ನು ಹೇಳಿ ಮುಗಿಸುತ್ತಿದ್ದಾನೆ ಎಂಬ ಅರ್ಥದಲ್ಲಿ ತೆಗೆದುಕೊಂಡರೆ ಅವನ ಪ್ರಜ್ಞೆಯು ಸ್ಥಿರವಾದದ್ದು ಎಂದು ತಿಳಿಯಬೇಕು ಎಂದರ್ಥ. ಮಹಾಬಾಹುವೆ ಎಂಬುದಾಗಿ ಅರ್ಜುನನನ್ನು ಸಂಬೋಧಿಸುವ ಮೂಲಕ ವೈರಿಗಳನ್ನು ಅಂಕೆಯಲ್ಲಿಡುವ ಸಾಮರ್ಥ್ಯವುಳ್ಳ ನಿನಗೆ ಈ ವಿಷಯದಲ್ಲೂ, ಅಂದರೆ ಇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಡುವ ವಿಷಯದಲ್ಲೂ ಆ ಸಾಮರ್ಥ್ಯ ಇರತಕ್ಕದ್ದು ಎಂದು ಸೂಚಿಸುತ್ತಿದ್ದಾನೆ. ಆದರೆ ಗಾಢವಾಗಿ ನಿದ್ರಿಸುತ್ತಿರುವವನಂತೆ ನೋಡುವುದು ಮುಂತಾದ ಯಾವುದೇ ಚಟುವಟಿಕೆ ಇಲ್ಲದ ಎಲ್ಲ ರೀತಿಯಿಂದಲೂ ಇಂದ್ರಿಯಗಳನ್ನು ಹಿಂದೆಳೆದುಕೊಂಡಿರುವ ಸಂಯಮಿ ಯಾರೊಬ್ಬರೂ ಕಾಣಸಿಗುವುದಿಲ್ಲವಲ್ಲ. ಆದ್ದರಿಂದ ಈ ಲಕ್ಷಣ ಸರಿ ಹೊಂದುವುದಿಲ್ಲ, ಅಂದರೆ ಪ್ರಾಯೋಗಿಕವಲ್ಲ ಎಂಬ ಸಂಶಯ ಏಳಬಹುದು. ಭಗವಂತನು ಇದನ್ನೇ ಊಹಿಸಿ ಉತ್ತರಿಸುತ್ತಾನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲ ಪ್ರಾಣಿಗಳಿಗೂ ಯಾವುದು ಇರುಳೋ ಅದರಲ್ಲಿ ಸಂಯಮಿಯು ಎಚ್ಚೆತ್ತಿರುತ್ತಾನೆ. ಯಾವುದರಲ್ಲಿ ಎಲ್ಲ ಪ್ರಾಣಿಗಳು ಎಚ್ಚೆತ್ತಿರುತ್ತವೋ ಅದು ನೋಡುತ್ತಿರುವ ಮುನಿಗೆ ಇರುಳು. ಎಲ್ಲ ಪ್ರಾಣಿಗಳಿಗೂ, ಅಂದರೆ ಯಾವುದು ಆತ್ಮನಲ್ಲಿ ನೆಲೆಸಿರುವಿಕೆ ಎಂಬುದು ಇರುಳಿನಂತಿದೆಯೋ, ಕತ್ತಲೆಯಂತಿದೆಯೋ, ಆತ್ಮನಲ್ಲಿ ನೆಲೆಸಿರುವಿಕೆಯೇ ಎಲ್ಲ ಯಾವ ಪ್ರಾಣಿಗಳಿಗೆ ಕತ್ತಲಿನಂತಿದೆಯೋ ಆ ಸಂದರ್ಭದಲ್ಲಿ ಆ ಆತ್ಮನ ನೆಲೆಯಲ್ಲಿ ಸಂಯಮಿಯು ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಎಚ್ಚೆತ್ತಿರುತ್ತಾನೆ, ಅಂದರೆ ಪೂರ್ಣ ಎಚ್ಚರದಿಂದಿರುತ್ತಾನೆ. ಎಲ್ಲ ಪ್ರಾಣಿಗಳಿಗೆ ಅದು ಯಾಕೆ ಇರುಳಿನಂತಿದೆ ಎಂದರೆ ಆತ್ಮದ ಕುರಿತಾದ ಅಜ್ಞಾನವೆಂಬ ಕತ್ತಲು ಅವರ ಬುದ್ಧಿಯನ್ನು ಅಥವಾ ಮನಸ್ಸನ್ನು ಮುಸುಕಿರುವುದರಿಂದ ಆ ಆತ್ಮದ ನೆಲೆಯಲ್ಲಿ ಅವರಿಗೆ ದರ್ಶನಾದಿ ಅನುಭವಗಳು ಆಗುವುದಿಲ್ಲ. ಆದ್ದರಿಂದ ಅವರಿಗೆ ಅದು ಕತ್ತಲು. ಆದರೆ ಯಾವುದರಲ್ಲಿ ಅಂದರೆ ವಿಷಯ ವಸ್ತುಗಳ ನೆಲೆಯಲ್ಲಿ ವಿಷಯ ಸುಖಾನುಭವದಲ್ಲಿ ಪ್ರಾಣಿಗಳು ಎಚ್ಚೆತ್ತಿರುತ್ತವೋ ಅದು ಆತ್ಮತತ್ವವನ್ನು ನೋಡುತ್ತಿರುವ ಮುನಿಗೆ ಇರುಳು. ಅಂದರೆ ಆ ವಿಷಯ ಸುಖಾನುಭವದ ನೆಲೆಯಲ್ಲಿ ನಡೆಯುವ ಚಟುವಟಿಕೆಗಳಲ್ಲಿ, ನೋಡುವುದು ಮುಂತಾದವುಗಳಲ್ಲಿ ಅವನು ತೊಡಗಿರುವುದಿಲ್ಲ ಎಂದರ್ಥ. ಒಟ್ಟು ಅಭಿಪ್ರಾಯ ಇದು. ಹಗಲಲ್ಲಿ ಕುರುಡಾಗುವ ಗೂಬೆ ಮುಂತಾದವು ಹೇಗೆ ರಾತ್ರಿಯಲ್ಲಿ ಮಾತ್ರವೇ ನೋಡಬಲ್ಲವೋ, ಹಗಲಲ್ಲಿ ನೋಡಲಾರವೋ, ಹಾಗೆಯೇ
ಬ್ರಹ್ಮಜ್ಞಾನಿಯು ಕಣ್ಣು ತೆರೆದಿದ್ದರೂ ಕೂಡ ಅವನ ದೃಷ್ಟಿ ಬ್ರಹ್ಮದಲ್ಲೇ ನೆಟ್ಟಿರುತ್ತದೆಯೇ ಹೊರತು ವಿಷಯ ವಸ್ತುಗಳಲ್ಲಿ ಅಲ್ಲ. ಆದ್ದರಿಂದ ಇದು ಅಂದರೆ ಎಲ್ಲ ರೀತಿಯಿಂದಲೂ ಇಂದ್ರಿಯಗಳನ್ನು ವಿಷಯ ವಸ್ತುಗಳಿಂದ ಹಿಂದೆಳೆದು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಸರಿಹೊಂದದ ಲಕ್ಷಣವೇನಲ್ಲ. ಅಂದರೆ ಹಿಂದೆ ಕೇಳಿದಂತೆ ಪ್ರಾಯೋಗಿಕವಲ್ಲ ಎಂದು ಹೇಳುವಂತಿಲ್ಲ. ಏಕೆಂದರೆ ಅಂಥವರು ಇದ್ದಾರೆ ತಾನೆ. ಆದರೆ ವಿಷಯಗಳಲ್ಲಿ ದೃಷ್ಟಿ ಇಡದಿದ್ದ ಮೇಲೆ ಅವನಿಗೆ ಆ ಅನುಭವಗಳು ಆಗುವುದಾದರೂ ಹೇಗೆ ಎಂದು ಕೇಳಿದರೆ, ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಸದಾ ತುಂಬಿಕೊಳ್ಳುತ್ತಿರುವ ಅಚಲವಾದ ಸಮುದ್ರವನ್ನು ನದಿಯ ನೀರುಗಳು ಹೇಗೆ ಪ್ರವೇಶಿಸುತ್ತವೋ ಆ ರೀತಿಯಲ್ಲಿ ಎಲ್ಲ ಬಯಕೆಗಳು ಯಾರ ಒಳಹೋಗುತ್ತವೋ ಅವನು ಶಾಂತಿಯನ್ನು ಹೊಂದುತ್ತಾನೆ. ಕಾಮಗಳನ್ನು ಬಯಸುವವನು ಹೊಂದಲಾರ. ವಿವಿಧ ನದಿಗಳಿಂದ ತುಂಬಿಕೊಳ್ಳುತ್ತಿದ್ದರೂ ಅಚಲವಾದ ಮೇರೆಯನ್ನು ಮೀರದ ಸಮುದ್ರವನ್ನು ಮತ್ತೆ ಇತರ ನದಿಗಳ ನೀರುಗಳು ಹೇಗೆ ಪ್ರವೇಶಿಸುತ್ತವೋ ಆ ರೀತಿಯಲ್ಲಿ ಯಾರನ್ನು ಅಂದರೆ ಭೋಗಗಳ ಪರಿಣಾಮಕ್ಕೆ ಒಳಗಾಗದಿರುವ ಒಳಮುಖವಾದ ದೃಷ್ಟಿಯುಳ್ಳ ಯಾವ ಮುನಿಯನ್ನು ಬಯಕೆಗಳು ಅಂದರೆ ಪ್ರಾರಬ್ಧ ಕರ್ಮದ ದೆಸೆಯಿಂದ ಸೆಳೆಯಲ್ಪಟ್ಟು ಬಂದೊದಗುವ ವಿಷಯ ವಸ್ತುಗಳು ಒಳಹೋಗುತ್ತವೋ ಅವನು ಶಾಂತಿಯನ್ನು ಅಂದರೆ ಕೈವಲ್ಯವನ್ನು ಮುಕ್ತಿಯನ್ನು ಹೊಂದುತ್ತಾನೆ. ಕಾಮಗಳನ್ನು ಬಯಸುವವನು ಭೋಗಗಳನ್ನು ಅನುಭವಿಸುವ ಆಸೆಯುಳ್ಳವನು ಹೊಂದಲಾರ. ಇಲ್ಲಿ ಹೇಗೆ ನದಿಗಳ ನೀರು ಸಮುದ್ರಕ್ಕೆ ಬೀಳುತ್ತಿದ್ದರೂ ಸಮುದ್ರದ ಆಕಾರದಲ್ಲಿ ವ್ಯತ್ಯಾಸವಾಗುವುದಿಲ್ಲವೋ ಹಾಗೆ ವಿಷಯ ಸುಖಗಳು ಪ್ರಾರಬ್ಧ ಕರ್ಮದಿಂದ ಒದಗಿ ಬರುತ್ತಿದ್ದರೂ ಕೂಡ ಆ ಸ್ಥಿತಪ್ರಜ್ಞನಾದ ಮುನಿಗೆ ಆತನಲ್ಲಿ ಯಾವ ವಿಕಾರವನ್ನು ಆ ವಿಷಯ ಸುಖಗಳು ಉಂಟು ಮಾಡಲಾರವು ಎಂದು ಅರ್ಥ. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಯಾವ ಪುರುಷನು ಎಲ್ಲ ಬಯಕೆಗಳನ್ನು ಬಿಟ್ಟು ಆಸಕ್ತಿ ಇಲ್ಲದವನಾಗಿ ಮಮಕಾರವಿಲ್ಲದವನಾಗಿ ಹಾಗೂ ಅಹಂಕಾರ ರಹಿತನಾಗಿ ಸಂಚರಿಸುವನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ. ಬಯಕೆಗಳನ್ನು ಬಿಟ್ಟು ಸಿಕ್ಕಿರುವಂತಹ ವಿಷಯ ವಸ್ತುಗಳನ್ನು ತ್ಯಜಿಸಿ ಬದಿಗೊತ್ತಿ ಸಿಗದಿರುವವುಗಳಲ್ಲಿ ಆಸಕ್ತಿ ಇಲ್ಲದವನಾಗಿ, ಇಲ್ಲಿ ಬಯಕೆಗಳನ್ನು ಬಿಟ್ಟು ಎಂದರೆ ಅಂದರೆ ಪ್ರಾರಬ್ಧ ಕರ್ಮದಿಂದಾಗಿ ಬಂದಿರುವ ವಿಷಯ ವಸ್ತುಗಳನ್ನು ತ್ಯಜಿಸಿ ಬದಿಗೊತ್ತಿ ಹಾಗೆ ಸಿಗದೇ ಇರುವವುಗಳಲ್ಲಿ ಆಸಕ್ತಿ ಇಲ್ಲದವನಾಗಿ ಅಂದರೆ ಅಹಂಕಾರ ರಹಿತನಾಗಿ ಇರುವುದರಿಂದ ಅವುಗಳನ್ನು ಅಂದರೆ ವಿಷಯ ವಸ್ತುಗಳನ್ನು ಅನುಭವಿಸಲು ಬೇಕಾದ ಭೋಗ ಸಾಧನಗಳಲ್ಲಿ ಮಮಕಾರವಿಲ್ಲದವನಾಗಿ ಒಳಮುಖವಾದ ಮನಸ್ಸುಳ್ಳವನಾಗಿ ಯಾರು ಸಂಚರಿಸುವನೋ, ಪ್ರಾರಬ್ಧ ಕರ್ಮದ ದೆಸೆಯಿಂದ ವಿಷಯ ವಸ್ತುಗಳನ್ನು ಅನುಭವಿಸುವನೋ ಅಥವಾ ಎಲ್ಲೆಂದರಲ್ಲಿ ಸಂಚರಿಸುವನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ. ಭಗವಂತನು ಈವರೆಗೆ ಹೇಳಿದ ಜ್ಞಾನ ಮಾರ್ಗವನ್ನು ಹೊಗಳುತ್ತಾ ವಿಷಯವನ್ನು ಇಲ್ಲಿ ಕೊನೆಗೊಳಿಸುತ್ತಿದ್ದಾನೆ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣಮೃಚ್ಛತಿ. ಎಲೆ ಅರ್ಜುನ, ಇದು ಬ್ರಾಹ್ಮೀ ಸ್ಥಿತಿಯು. ಇದನ್ನು ಹೊಂದಿದವನು ಮರುಳಾಗುವುದಿಲ್ಲ. ಕೊನೆಗಾಲದಲ್ಲಿ ಈ ಸ್ಥಿತಿಯಲ್ಲಿ ನೆಲೆಸಿದವನೂ ಕೂಡ ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ. ಇದು ಬ್ರಾಹ್ಮೀ ಸ್ಥಿತಿಯು ಅಂದರೆ ಬ್ರಹ್ಮಜ್ಞಾನದ ಮಾರ್ಗವು ಈ ತೆರನಾದುದು. ಇದನ್ನು ಹೊಂದಿದವನು ಅಂದರೆ ಭಗವಾರಾಧನೆಯ ಮೂಲಕ ಮನಸ್ಸನ್ನು ಶುದ್ಧಗೊಳಿಸಿಕೊಂಡ ವ್ಯಕ್ತಿಯು ಈ ಸ್ಥಿತಿಯನ್ನು ಹೊಂದಿ ಮರುಳಾಗುವುದಿಲ್ಲ. ಮತ್ತೆ ಸಂಸಾರದ ಅಂದರೆ ಜನನ ಮರಣಗಳ ಮೋಹಕ್ಕೆ ಒಳಗಾಗುವುದಿಲ್ಲ. ಏಕೆಂದರೆ ಕೊನೆಗಾಲದಲ್ಲಿ ಅಂದರೆ ಸಾಯುವ ಗಳಿಗೆಯಲ್ಲಾದರೂ ಈ ಸ್ಥಿತಿಯನ್ನು ಕ್ಷಣ ಕಾಲದಷ್ಟು ನೆಲೆಸಿದರೂ ಕೂಡ ಬ್ರಹ್ಮ ನಿರ್ವಾಣದಲ್ಲಿ ಅಂದರೆ ಬ್ರಹ್ಮದಲ್ಲಿ ಲಯವನ್ನು ಹೊಂದುತ್ತಾನೆ.
ಇನ್ನು ಬಾಲ್ಯದಿಂದಲೂ ಈ ಸ್ಥಿತಿಯಲ್ಲಿ ನೆಲೆ ನಿಂತವನು ಬ್ರಹ್ಮನಿರ್ವಾಣವನ್ನು ಹೊಂದುತ್ತಾನೆ ಎಂಬುದನ್ನು ಬೇರೆ ಹೇಳಬೇಕೆ? ಶೋಕ ಪಂಕ ನಿಮಗ್ನಯ್ಯ ಸಾಂಖ್ಯಯೋಗೋಪದೇಶತಃ ಉಜ್ಜಹಾರಾರ್ಜುನಾಂ ಭಕ್ತಂ ಸಕೃಷ್ಣಂ ಶರಣಂ ಮಮ. ಶೋಕವೆಂಬ ಕೆಸರಿನಲ್ಲಿ ಸಿಲುಕಿಕೊಂಡಿದ್ದ ಭಕ್ತನಾದ ಅರ್ಜುನನನ್ನು ಯಾರು ಜ್ಞಾನಯೋಗದ ಬೋಧನೆಯ ಮೂಲಕ ಮೇಲಕ್ಕೆತ್ತಿದನೋ ಆ ಕೃಷ್ಣನು ನನಗೆ ಆಶ್ರಯನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ಹೀಗೆ ಶ್ರೀಮದ್ ಭಗವದ್ಗೀತೆಯನ್ನು ಕುರಿತ ಶ್ರೀಧರ ಸ್ವಾಮಿಗಳಿಂದ ವಿರಚಿತವಾದ ಸುಬೋಧಿನಿ ಎಂಬ ಟೀಕೆಯಲ್ಲಿ ಸಾಂಖ್ಯಯೋಗ ಎಂಬ ಹೆಸರಿನ 2ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.